ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವಜ್ರ ಆಕಾಶಕಾಯದಲ್ಲಿ ಪಳನೆ ಹೊಳೆಯತಕ್ಕಂಥ ಒಂದು ಗ್ರಹ. ಮತ್ತೆ ನೋಡಿದರೆ ಮೊಗದೊಮ್ಮೆ ನೋಡಿದರೆ ಇನ್ನೊಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡ್ತಕ್ಕಂತಹ ಅಗಾಧವಾದಂಥ ಆಕರ್ಷಣೀಯವಾದಂಥ ಒಂದು ರತ್ನ. ಈ ರತ್ನ ಬಹಳ ವಿಶೇಷವಾಗಿ ಭೂ ಖನಿಜ ಅಂತ ಹೇಳ್ಬೋದು. ಭೂ ಖನಿಜ ಅಂದರೆ ಭೂಮಿಯಿಂದ ಸಿಗ್ತಕ್ಕಂಥ ಒಂದು ಖನಿಜ ಸಂಪತ್ತು. ಈ ವಜ್ರ ಸಾಣೆ ಹಿಡಿದಷ್ಟು ಅದರ ಹೊಳಪು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಇವತ್ತು ರೋಸ್ ಕಟ್ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಆ ವಜ್ರದ ಒಂದು ಕಟ್ಟಿಂಗ್ ಮಾಡಿಕೊಂಡು ಇವತ್ತು ಮಾರುಕಟ್ಟೆಯಲ್ಲಿ ಪ್ರಪಂಚದಾದ್ಯಂತ ಬಹು ಬೇಡಿಕೆಯಲ್ಲಿರತಕ್ಕಂಥ ಒಂದೇ ಒಂದು ರತ್ನ ಅಂತಂದರೆ ಇದು ರೋಸ್ ಕಟ್ ವಜ್ರ ಅಂತ ಹೇಳ್ತೀವಿ. ಈ ರೋಸ್ ಕಟ್ ವಜ್ರ ಅಂತಕ್ಕಂಥದ್ದು ಬಹಳ ಜನ ಒಂದು ಆಕರ್ಷಣೀಯವಾಗಿ ಮಾತಾಡ್ಕೋತಾರೆ. ಒಂದಲ್ಲ ಒಂದು ಸಮಯದಲ್ಲಿ ನಾನು ವಜ್ರ ಧಾರಣೆ ಮಾಡಬೇಕು ಅಂತ. ಯಾಕೆ ಅಂದರೆ ಅದರ ಪವರು ಆ ರೀತಿ ಇರ್ತದೆ. ಇಡೀ ನವರತ್ನಗಳಲ್ಲಿ ನೆನ್ಪಿಟ್ಕೊಳ್ಳಿ, ಇಡೀ ನವರತ್ನಗಳಲ್ಲಿ ರೀಸೇಲ್ ವ್ಯಾಲ್ಯೂ ಯಾವುದಿದೆ ಅಂದರೆ ವಜ್ರಕ್ಕೆ ಮಾತ್ರ. ಆಮೇಲೆ ಇಡೀ ನವರತ್ನಗಳಲ್ಲಿ ಆಯುಸ್ಸು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾನೇ ಇದ್ದೀವಿ ಕಾರ್ಯಕ್ರಮದಲ್ಲಿ. ಒಂದೊಂದು ರತ್ನಗಳು ಕೂಡ 2 ವರ್ಷ 3 ವರ್ಷ 4 ವರ್ಷ ಅದರ ಆಯುಸ್ಸು ಇರ್ತದೆ, ಅದಾದಮೇಲೆ ಚೇಂಜ್ ಮಾಡಬೇಕು ಅಂತ. ಆದರೆ ವಜ್ರದ ಆಯುಸ್ಸು ಬಂದು 7 ವರ್ಷಗಳ ಕಾಲ. ನೋಡಿ, ವಜ್ರದ ಆಯುಸ್ಸು ಬಂದು 7 ವರ್ಷಗಳ ಕಾಲ ಇರುತ್ತೆ. ಅದರಿಂದ ಬಹು ಬೇಡಿಕೆಯಲ್ಲಿರ್ತಕ್ಕಂಥ ಈ ವಜ್ರ ಧಾರಣೆ ಪ್ರತಿಯೊಬ್ಬ VIPಗಳು ಅಥವಾ ಸೆಲೆಬ್ರಿಟಿಗಳು ಅಥವಾ ದೊಡ್ಡ ವ್ಯಕ್ತಿಗಳು ಧಾರಣೆ ಮಾಡಬೇಕು ತುದಿಗಾಲ ನಿಂತಿರ್ತಾರೆ. ಆದರೆ ಎಲ್ಲರೂ ವಜ್ರ ಧಾರಣೆಯನ್ನು ಮಾಡ್ಬೋದಾ? ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ನೋಡಿ, ಶುಕ್ರ ಅಂತಕ್ಕಂಥನು ಜೀವನದಲ್ಲಿ ಬಹಳ ಅಪರಿಮಿತವಾದಂತಹ ಯೋಗ ಭಾಗ್ಯಗಳನ್ನು ಕೊಡ್ತಾನೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದನ್ನೇ ಬರ್ತ್ ನಂಬರ್ 8, ಫ್ಯೂಚರ್ ನಂಬರ್ 6. ಈ 6 ಶುಕ್ರ ಗ್ರಹ ಜಾತಕದಲ್ಲಿ ಉಚ್ಚವಾಗಿದ್ದರೆ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಾಫಲಗಳನ್ನು ಕೊಡ್ತಾನೆ, ಭೋಗ ಭಾಗ್ಯಗಳನ್ನು ಕೊಡ್ತಾನೆ, ಸುಖ ಸಂತೋಷಗಳನ್ನು ಕೊಡ್ತಾನೆ. ಇದನ್ನು ನಾವು ಸ್ತ್ರೀ ಸುಖ ಅಂತ ಕರಿತೀವಿ. ನಾವು ಎಲ್ರಿಗೂ ಸ್ತ್ರೀ ಸುಖ ಸಿಗಲ್ಲ, ಎಲ್ರಿಗೂ ಪುರುಷ ಸುಖ ಸಿಗೋದಿಲ್ಲ. ಆದರೆ ಆ ಸ್ತ್ರೀ ಸುಖ ಸಿಗಬೇಕು ಅಂದಾಗ 7 ಜನ್ಮ ಪುಣ್ಯ ಮಾಡಿರ್ಬೇಕು ಅಂತೇಳಿ ದೊಡ್ಡವರು ಹೇಳ್ತಾರೆ. ಅಂತಹ ಸ್ತ್ರೀಯನ್ನು ಸೂಚನೆ ಮಾಡ್ತಕ್ಕಂಥ ಈ ಶುಕ್ರ ಗ್ರಹ ಸೂಚನೆ ಮಾಡ್ತಕ್ಕಂತಹ ಈ ವಜ್ರ ಧಾರಣೆ ಮಾಡ್ಕೊಂಡೋಗ್ಲು ಕೂಡ ನಿಮಗೆ ಅಂಥದ್ದೇ ಸತ್ಫಲಗಳು ಸಿಗ್ತದೆ ಅಂತಂದರೆ, ಆವತ್ತಿನ ಕಾಲದಿಂದ ರಾಜ ಮಹಾರಾಜ ಕಾಲಗಳಿಂದ ಈ ವಜ್ರಕ್ಕಾಗಿ ಭಯಂಕರವಾದ ಹೋರಾಟಗಳನ್ನು ಮಾಡಿದ್ದಾರೆ. ಅದರಲ್ಲಿ ಬಹಳ ಬಳಕೆಯಲ್ಲಿ ಇರತಕ್ಕಂಥದ್ದು ಶ್ರೀಕೃಷ್ಣ ಹೋರಾಟ ಮಾಡಿ ತಂದಂತಹ ಶಮಂತಕ ಮಣಿ ಮೇಲೆ. ಇವತ್ತಿನ ಕೊಹಿನೂರ್ ಡೈಮಂಡ್ ಅಂತ ಏನು ಕರಿತೀವಿ, ಇವತ್ತು ಲಂಡನ್ ಮ್ಯೂಸಿಯಂನಲ್ಲಿದೆ. ಆ ಕೊಹಿನೂರ್ ಡೈಮಂಡ್ಗೆ ಹೋಗಿ ಕೃಷ್ಣನ ಹಿಡಿದು ರಾಜ ಮಹಾರಾಜಗಳು ಬಹಳಷ್ಟು ಭಯಂಕರ ಹೋರಾಟಗಳನ್ನು ಮಾಡಿ ಅದನ್ನು ದಕ್ಕಿಸ್ಕೊಳ್ಳೋಕ್ಕಾಗದೆ ಬಹಳಷ್ಟು ತೊಂದರೆಗಳನ್ನ ಫೇಸ್ ಮಾಡಿದ್ದಾರೆ. ರಾಜ ಮಹಾರಾಜಗಳು ಕೂಡ ಆವತ್ತಿನ ಕಾಲದಲ್ಲೇ ಇದಕ್ಕಾಗಿ ಒಡೆದಾಟ ಬಡದಾಟ ರಕ್ತಪಾತಗಳನ್ನ ಮಾಡಿದ್ದಾರೆ ಅಂತಂದರೆ ಅದು ಚರಿತ್ರೆಗಳಲ್ಲಿ ನಾವು ಓದಲಿಕ್ಕೆ ಕಾಣಸಿಗುತ್ತೆ. ಇದು ಸತ್ಯ ಕೂಡ. ಹಾಗಾದರೆ ರತ್ನವನ್ನು ಧಾರಣೆ ಮಾಡಬೇಕು ಅಂದಾಗ, ವಜ್ರರತ್ನವನ್ನು ಧಾರಣೆ ಮಾಡಬೇಕು ಅಂದಾಗ ನಾವು ಯಾವ್ಯಾವ ನಿಯಮಗಳನ್ನು ಅನುಸರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಭಾಳ ಮುಖ್ಯವಾಗಿ ತಿಳ್ಕೋಬೇಕು. ಇಲ್ಲಿ ಶುಕ್ರನ ಬಗ್ಗೆ ನಾವು ಉಲ್ಲೇಖ ಮಾಡಿದ್ವಿ. ಜಾತಕದಲ್ಲಿ ಶುಕ್ರ ಎಲ್ಲಿ ಇದ್ರೆ ಉಚ್ಚವಾಗಿರ್ತಾನೆ, ಎಲ್ಲಿದ್ರೆ ನೀಚವಾಗಿರ್ತಾನೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಗೋಬೇಕು. ಇಲ್ಲಿ ವಿಶೇಷವಾಗಿ 5ನೇ ಭಾವ ಅಂತಕ್ಕಂಥದ್ದು ವೃಶ್ಚಿಕ ರಾಶಿಯಿಂದ 5ನೇ ಭಾವ ಅಂತ ತಗೊಂಡಾಗ ಮೀನ ರಾಶಿ ಆಗ್ತದೆ. ಈ ಮೀನ ರಾಶಿಯಲ್ಲಿ ಶುಕ್ರ ಉಚ್ಚವಾಗಿರ್ತಾನೆ, ನೆನ್ಪಿಟ್ಕೊಳ್ಳಿ. ಮೀನ ರಾಶಿಯಲ್ಲಿ ಶುಕ್ರ ಉಚ್ಚವಾಗಿರ್ತಾನೆ. ಅದೇ ಧನುರ್ ರಾಶಿನಲ್ಲಿ ಶುಕ್ರ ನೀಚವಾಗಿರ್ತಾನೆ. ಇಲ್ಲಿ ಮೀನ ರಾಶಿಯಲ್ಲಿ ಉಚ್ಚವಾಗಿರ್ತಕ್ಕಂತಹ ಈ ಶುಕ್ರ ಗ್ರಹ ಯಾರ್ಯಾರ ಜಾತಕದಲ್ಲಿ ಇದ್ದಾನೆ, ಆ ಜಾತಕರು ಹೆಣ್ಣಾಗ್ಲಿ ಗಂಡಾಗ್ಲಿ, ಆ ಜಾತಕರು ಯಾವಾಗ ಈ ಶುಕ್ರ ಮಹಾದೇಶನಲ್ಲಿ ತನ್ನ ಸಂಚಾರವನ್ನು ಮಾಡ್ತಿರ್ತಾರೆ, ಆ ಶುಕ್ರ ಮಹಾದೇಶ ಸಂಚಾರ ಮಾಡೋ ಸಂದರ್ಭದಲ್ಲಿ ಈ ಶುಕ್ರನಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಗ್ರಹಗಳ ಒಂದು ಸಮ್ಮಿಲನ ಆಗಿದ್ದಾಗ ಈ ಶುಕ್ರನ ಪ್ರಭಾವ ಏನಾಗುತ್ತೆ, ಕುಂಠಿತ ಆಗ್ಬಿಡ್ತದೆ. ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾವ ಮಾನದಂಡದಲ್ಲಿ ಯಾವ ನಿಯಮದಲ್ಲಿ ವಜ್ರವನ್ನು ಧಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಶುಕ್ರ ಉಚ್ಚವಾಗಿರ್ತಕ್ಕಂಥ ಸ್ಥಾನದಲ್ಲಿ ಬೇರೆ ಅನ್ಯ ಗ್ರಹಗಳು ಅಂದರೆ ಬೇರೆ ಅಶುಭ ಕಾರ್ಯಗಳ ಸಂಬಂಧ ಹೊಂದಿದ್ದಾಗ ಶುಕ್ರ ತನ್ನ ಬಲವನ್ನು ಕಳ್ಕೊಳ್ತಾನೆ ತಾತ್ಕಾಲಿಕವಾಗಿ. ಇದರಲ್ಲಿ ಭಾಳ ವಿಶೇಷವಾಗಿ ಕಾಣ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಈಗ ಎಕ್ಸಾಂಪಲ್ ತೊಗೊಂಡಾಗ ಶುಕ್ರ ಶನಿ ಅಥವಾ ಶುಕ್ರ ರಾಹು ಅಥವಾ ಶುಕ್ರ ಕೇತು ಅಥವಾ ಶುಕ್ರ ಮತ್ತು ಸೂರ್ಯ ಅಥವಾ ಶುಕ್ರ ಮತ್ತು ಮಂಗಳ, ಈ ಕಾಂಬಿನೇಷನ್ಸು ಈ ರಾಶಿ ಯಾವ ರಾಶಿನಲ್ಲಿ ಬಂದು ಕೂತ್ಕೊಂಡಿದೆ ಅನ್ನೋ ಬಗ್ಗೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಅಲ್ಲಿ ಶುಕ್ರ ಉಚ್ಚವಾಗಿದ್ದಾನೆ ಫಸ್ಟ್ ನೋಡ್ಕೊಳ್ಳಿ. ಶುಕ್ರ ಯಾರ ಜಾತದಲ್ಲಿ ಉಚ್ಚವಾಗಿದ್ದಾನೆ ಅಂಥವ್ರು ಆ ಶುಕ್ರನನ್ನು ಬೂಸ್ಟಪ್ ಮಾಡೋ ಮುಖಾಂತರ ಅಥವಾ ಅದನ್ನು ಹೈಲೈಟ್ ಮಾಡೋ ಮುಖಾಂತರ ಅಥವಾ ಅದರ ಚೈತನ್ಯವನ್ನು ಇನ್ನಷ್ಟು ಪ್ರದಾಯಿತವಾಗಿ ಮಾಡೋ ಮುಖಾಂತರ ನಾವು ಅವನ ಶುಕ್ರನ ಅಷ್ಟೂ ಸತ್ಫಲಗಳನ್ನು ತಗೊಳ್ಬೋದು. ಅಲ್ಲಿಗೆ ಆ ಶುಕ್ರನನ್ನು ನಾವು ಚೈತನ್ಯದಾಯಕ ಮಾಡ್ತಕ್ಕಂಥ ಒಂದೇ ಒಂದು ಮಾನದಂಡ ಯಾವುದು ಅಂದರೆ ಅದು ವಜ್ರ, ಡೈಮಂಡ್.
ಅಲ್ಲಿಗೆ ಈ ಡೈಮಂಡನ್ನು ನಾವು ಇಂತಹ ಒಂದು ನಿಯಮವನ್ನು ಅನುಸರಣೆ ಧಾರಣೆ ಮಾಡಿಕೊಂಡಾಗ ಮಾತ್ರ ನಮಗೆ ಅಲ್ಲಿ ಶುಕ್ರನ ಅಷ್ಟೂ ಸತ್ಫಲಗಳು ನಮಗೆ ದೊರಕ್ತದೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಯೋಗ ಫಲಗಳು ಶುರು ಆಗ್ತದೆ. ಅದನ್ನು ಬಿಟ್ಟು ನೀಚವಾಗಿದ್ದಾನೆ ಶುಕ್ರ ಮಹಾದಶೆ ನಡೀತಾ ಇದ್ರೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಶುಕ್ರ ನೀಚನಾಗಿದ್ದು ಶುಕ್ರ ಮಹಾದಶೆ ನಡೀತಾ ಇದ್ರೆ ಭಾಳ ಜನ ಹೇಳ್ತಾರೆ ನಿಮಗೆ ಶುಕ್ರ ದಶೆ ಶುರು ಆಗ್ಬಿಟ್ಟಿದೆ, ಭಾಳ ಚೆನ್ನಾಗಿದೆ ಹೋಗಿ, ತುಂಬ ಚೆನ್ನಾಗಿದೆ ಹೋಗಿ ಅಂತ ಹೇಳ್ಬಿಡ್ತಾರೆ. ಆದರೆ ಯಾವ ಶುಕ್ರನ ಏನು ಕೆಲಸ ಮಾಡ್ತಿರಲ್ಲ ಅಲ್ಲಿ. ಇಂಥ ಸಂದರ್ಭದಲ್ಲಿ ಯಾರಾದರೂ ನಿಮಗೆ ವಜ್ರವನ್ನು ಧಾರಣೆ ಮಾಡಿ ಅಂತ ಹೇಳಿದ್ರೆ ಅದು ನಿಮಗೆ ನೆಗೆಟಿವ್ ಆಗಿ ಕೆಲಸ ಮಾಡ್ತದೆ. ಯಾಕಂದರೆ ಎಲ್ಲ ರತ್ನಗಳ ಪ್ರಭಾವಕ್ಕಿಂತ ವಜ್ರದ ಪ್ರಭಾವ ಅತ್ಯಂತ ಪ್ರಖರವಾಗಿರ್ತದೆ, ಅತ್ಯಂತ ತೇಜೋಮಯವಾಗಿರ್ತದೆ, ಅತ್ಯಂತ ತೀಕ್ಷ್ಣವಾಗಿರುತ್ತೆ ಅಂತ ಹೇಳಿ ತಪ್ಪಾಗಲ್ಲ. ಯಾಕಂದರೆ ಹಾಕ್ಕೊಂಡಿದ್ದು 10 ನಿಮಿಷಕ್ಕೆ ನಿಮಗೆ ರಿಸಲ್ಟ್ ನೋಡ್ಬೋದು ನೀವು. ಅದನ್ನು ಅದು ಸೂಟಬಲ್ ಆಯಿತು ಅಂದರೆ ಅದ್ಭುತ ಲಾಟ್ರಿ ಹೊಡೆದಂಗೆ. ಅದೇನಾದರೂ ತಪ್ಪಾಗಿದ್ದರೆ, ಮಿಸ್ಯೂಸ್ ಆಗಿದ್ದರೆ ನಿಮಗೆ ಅಪಘಾತ ಆಗ್ತಕ್ಕಂತಹ ದುರ್ಘಟನೆಗಳು ನಡೆದೋಗ್ಬಿಡ್ತವೆ. ಅದಕ್ಕೆ ಭಾಳಷ್ಟು ಉದಾಹರಣೆಗಳು ನಮ್ಮಲ್ಲಿದ್ದಾವೆ. ವಜ್ರ ಆಗದೇ ಇದ್ದಾಗ ನಿಮ್ಮ ಮನೇಲಿ ವಜ್ರ ಇಟ್ಟಿದ್ರು ಕೂಡ ನಿಮ್ಮನೇಲಿ ಕಳ್ತನ ಆಗ್ತಕ್ಕಂಥ ಸಂಭವ ಜಾಸ್ತಿ ಇರ್ತದೆ. ಭಾಳ ಜನ ಬಂದು ಹೇಳ್ತಾರೆ ಇದು ತೊಗೊಂಡು ಬಂದೆ ಕಳ್ತನ ಆಯಿತು ಅಂತ. ಅದು ಸೂಟಬಲ್ ಆಗದೆ ಹೋದರೆ ಅದು ನಿಮಗೆ ಆಪೋಸಿಟ್ ಆಗಿರ್ತಕ್ಕಂತಹ ಫಲವನ್ನು ಕೊಡ್ತದೆ. ಅದಕ್ಕೆ ಇದು ಬಹಳ ಡೇಂಜರ್. ಅಷ್ಟೇ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡ್ತದೆ, ಅಷ್ಟೇ ಡೇಂಜರಾಗಿ ಕೆಲಸ ಮಾಡ್ತದೆ. ಅದಕ್ಕೆ ಜಾತಕ ರೀತಿ ನಾವೇನು ಮಾಡಬೇಕು, ಭಾಳ ವಿಚಾರ ವಿಮರ್ಶೆ ಮಾಡಿ ನಮ್ಮ ಜಾತಿಯಲ್ಲಿ ಶುಕ್ರ ಎಲ್ಲಿದ್ದಾನೆ ನೋಡಿಕೊಂಡು ನಾವು ಅದನ್ನು ವೇರ್ ಮಾಡ್ಕೋಬೇಕು. ಒಂದು ಬರ್ತ್ ನಂಬರ್ ಆರ್ ಫ್ಯೂಚರ್ ನಂಬರ್. ಯಾರ್ಯಾರು 6, 15, 24 ಯಾರ್ಯಾರು ಈ ತಾರೀಕಲ್ಲಿ ಬರ್ತಾಗಿದ್ದೀರಾ ಇವರೆಲ್ಲರೂ ಕೂಡ ಬಹಳ ಅದ್ಭುತವಾಗಿ ಇದನ್ನು ವೇರ್ ಮಾಡ್ಕೋಬೋದು. ಶುಕ್ರ ಉಚ್ಚವಾಗಿದ್ದನ್ನು ನೋಡ್ಕೋಬೇಕು. ಒಂದು ಭರಣಿ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಅವರೆಲ್ಲರೂ ಕೂಡ ಡೈರೆಕ್ಟ್ಗೆ ಈ ಒಂದು ರತ್ನವನ್ನು ಧಾರಣೆ ಮಾಡ್ಕೋಬೋದು. ಆದರೆ ಜನ್ಮದೋಷಗಳ ಪ್ರಭಾವಗಳು ಈ ಜಾತಕರಿಗೆ ಇದ್ದಾಗ, ಅಥವಾ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಜಾತಕರಿಗೆ ಇದ್ದಾಗ ಆ ಜನ್ಮದೋಷದ ಪ್ರಭಾವವನ್ನು ಸರಿ ಮಾಡ್ಕೊಳ್ಳದೆ ನಾನು ವಜ್ರದವನ್ನು ಹಾಕ್ಕೊಂಡು ಆ ಶುಕ್ರಗ್ರಹವನ್ನು ಬೂಸ್ಟಪ್ ಮಾಡ್ತೀನಿ ಅಂತಂದರೆ ಈ ವಜ್ರದ ಪ್ರಭಾವಕ್ಕಿಂತ ಕರ್ಮಫಲಗಳ ಪ್ರಭಾವಗಳು ಹೆಚ್ಚಾಗಿರ್ತದೆ. ಇದನ್ನು ನೋಡ್ಕೊಳ್ಳಿ. ಇದನ್ನೇ ವಿಧಿ ಅಂತ ಕರಿತೀವಿ ನಾವು. ಇನ್ನು ಕಟಕ ರಾಶಿಯಲ್ಲಿ ಶುಕ್ರ ಬಂದರೂ ಕೂಡ ಅವನು ಪಾಸಿಟಿವ್ ಇರ್ತಾನೆ. ಅದಕ್ಕೆ ಕಟಕ ರಾಶಿಯವರು ಯಾರು ಇದ್ದೀರಾ ಅವರು ನಿಮ್ಮ ಜಾತಕದಲ್ಲಿ ಕಟಕ ರಾಶಿಯಲ್ಲಿ ಬೇರೆ ಅಶುಭ ಕಾರ್ಯಗಳನ್ನು ಹೊರತುಪಡಿಸಿ ಬರೀ ಶುಭ ಕಾರ್ಯಗಳಾಗಿರ್ತಕ್ಕಂಥ ಚಂದ್ರ, ಶುಕ್ರ ಅಥವಾ ಶುಕ್ರ, ಬುಧ ಈ ಥರ ಯಾವುದಾದ್ರೂ ಗ್ರಹಗಳ ಒಂದು ಸಂಬಂಧ ಇತ್ತು ಅಂದಾಗ ನೀವು ಇದನ್ನು ವೇರ್ ಮಾಡ್ಬೋದು. ಏನೂ ತೊಂದರೆ ಇಲ್ಲ, ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡ್ತದೆ. ಮೀನರಾಶಿಯವರು ಹಾಕ್ಬೋದು ಅಂತ ಹಿಂದಿನ ಹೇಳಿದ್ದೀನಿ. ಮೀನರಾಶಿಯಲ್ಲಿ ಶುಕ್ರ ಇದ್ದರೆ ಉಚ್ಚವಾಗಿದ್ದರೆ ಹಾಕ್ಬೋದು. ಇನ್ನು ಫ್ಯೂಚರ್ ನಂಬರ್ ನೋಡಿ, ಇವತ್ತು ಬರ್ತ್ ನಂಬರ್ 8, ಫ್ಯೂಚರ್ ನಂಬರ್ 6. ಅಲ್ಲಿಗೆ 6 ಫ್ಯೂಚರ್ ನಂಬರ್ ಇತ್ತು ಅಂದಾಗ ನೀವು ಧಾರಾಳವಾಗಿ ಈ ವಜ್ರರತ್ನವನ್ನು ಧಾರಣೆ ಮಾಡ್ಬೋದು. ಅದಕ್ಕೆ ಟೈಮ್ ನೋಡ್ಕೋಬೇಕು ಏನು ನಡೀತಾ ಇದೆ ಅಂತ. ಈ ವಜ್ರಕ್ಕೆ ಸೂರ್ಯ ದಶೆ ಆಗ್ಬರೋದಿಲ್ಲ, ಸೂರ್ಯ ದಶೆ ಆಗ್ಬರಲ್ಲ. ನಿಮಗೆ ಸೂರ್ಯ ದಶೆ ನಡೀತಾ ಇದೆ ನಾನು ವಜ್ರ ಹಾಕೋತೀನಿ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಶುಕ್ರನಿಗೂ ಸೂರ್ಯನಿಗೂ ಆಗ್ಬರಲ್ಲ. ಸೂರ್ಯ ವೆರಿ ಪವರ್ಫುಲ್, ಶುಕ್ರ ಏನಾಗುತ್ತೆ ಡಮ್ಮಿ ಆಗ್ಬಿಡ್ತಾನೆ. ಆವಾಗ ನಾನು ಇಷ್ಟು ಲಕ್ಷ ಕೊಟ್ಟು ಹಾಕೊಂಡೆ, ಅಷ್ಟು ಲಕ್ಷ ಕೊಟ್ಟು ಹಾಕೊಂಡೆ, ಏನು ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಅದು ತಪ್ಪಾಗ್ತದೆ ವೀಕ್ಷಕರೇ. ಇದು ಒಂದು. ಶನಿ ದಶೆ ನಡೀತಿದ್ದಾಗ ವಜ್ರಧಾರಣೆ ಮಾಡಬಾರ್ದು. ಯಾಕಂದರೆ ಶುಕ್ರನಿಗೂ ಶನಿಗೂ ಆಗ್ಬರಲ್ಲ ಅಂತ ಆಗಲೇ ಹೇಳಿದ್ದೀನಿ. ಈ ಸಂದರ್ಭದಲ್ಲಿ ಶನಿ ದಶೆ ನಡೀತಾ ಇದ್ದಾಗ ನಾವು ಮಾಡಿದ ಕರ್ಮಗಳಿಗೆ ಶಿಕ್ಷೆ ಕೊಡೋಕ್ಕಂತಲೇ ಬಂದಿರ್ತಾನೆ. ನಾವು ಆ ಶಿಕ್ಷೆನ ತಪ್ಪಿಸ್ಕೊಂಡು ವಜ್ರ ಹಾಕ್ಕೊಂಡು ಜಾಲಿ ಮಾಡಬೇಕು ಅಂತಂದರೆ ಅವ್ನು ಖಂಡಿತ ಬಿಡಲ್ಲ. ಯಾರೋ ಶನಿದೇವರು ಖಂಡಿತ ಬಿಡಲ್ಲ. ಅವ್ನ ಟೈಮ್ ಪೀರಿಯಡ್ ಮುಗಿಬೇಕು, ಅಲ್ಲಿ ತನಕ ಕಾಯಬೇಕು ನೀವು. ಇದನ್ನು ಭಾಳ ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ. ಮಂಗಳ ದಶೆ ನಡೀತಾ ಇರುತ್ತೆ ಅಂದ್ಕೊಳ್ಳಿ, ಮಂಗಳನಿಗೂ ಶುಕ್ರನಿಗೂ ಆಗ್ಬರಲ್ಲ. ಯಾಕಂದರೆ ಇವನು ಶಾಂತಿ ಪ್ರೀತಿ, ಅವನು ಯುದ್ಧ ಟಾರ್ಚರು. ಅದರಿಂದ ಈ ಶಾಂತಿ ಮತ್ತು ಯುದ್ಧ ಒಂದೇ ಸಾಧ್ಯನೇ ಇಲ್ಲ. ಅದರಿಂದ ಆ ಮಹಾದಶೆ ಆ ಭುಕ್ತಿ ನಡೀತಿದ್ದಲ್ಲೂ ಕೂಡ ನೀವು ಯಾವುದೇ ಕಾರಣಕ್ಕೂ ವಜ್ರವನ್ನು ಧಾರಣೆ ಮಾಡಬಾರ್ದು. ಈ ಥರ ಎಲ್ಲ ಕೆಲವೊಂದು ನಿಯಮಗಳನ್ನು ನೋಡಿಕೊಂಡು ಬಹಳ ಸೂಕ್ಷ್ಮ ನೋಡಿಕೊಂಡು ನಾವು ವಜ್ರಧಾರಣೆಯನ್ನು ಮಾಡಬೇಕು. ವಜ್ರಧಾರಣೆಯನ್ನು ಮಾಡೋದಕ್ಕೆ ಇನ್ನೊಂದು ಭಾಳ ಅದ್ಭುತವಾಗಿರ್ತಕ್ಕಂತಹ ಒಂದು ವಿಶೇಷ ಮಾಹಿತಿ ಏನಪ್ಪ ಅಂತಂದರೆ, ಡೇಟ್ ಆಫ್ ಬರ್ತ್ ಇಲ್ಲ, ಜಾತಕ ಇಲ್ಲ, ನಾವು ಹೇಗೆ ವಜ್ರವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತಂದರೆ ನೀವೇನು ಮಾಡಬೇಕು, ಒಂದು ಬಿಳಿ ರೇಷ್ಮೆ ಸಿಲ್ಕ್ ವೈಟ್ ಆಗಿರಬೇಕು. ಸಿಲ್ಕ್ ವೈಟು ರೇಷ್ಮೆ ಬಟ್ಟೆಗೆ ನೀವು ನಿಗದಿತವಾದಂಥ ಒಂದು ವಜ್ರವನ್ನು ಅದರಲ್ಲಿ ಹಾಕಿ ಗಂಟು ಕಟ್ಟಿ ಬಲ ತೋಳಿಗೆ ಗಂಡಸಾದರೆ, ಹೆಣ್ಮಕ್ಳಾದರೆ ಎಡ ತೋಳಿಗೆ ಕಟ್ಕೊಂಡು ರಾತ್ರಿ ಮಲಗಬೇಕು. ಇದನ್ನು ಕಟ್ಕೊಂಡು ರಾತ್ರಿ ಮಲಗಿದ ಆದ ಮೇಲೆ ನಿಮ್ಮಲ್ಲಿ ಬರೀ ನೀರಿನ ಕನಸು, ಬರೀ ಸಮುದ್ರದ ಕನಸು, ಮತ್ತು ಚಿನ್ನ, ಬೆಳ್ಳಿ, ವಜ್ರ, ಡೈಮಂಡ್ ಈ ಥರದೆಲ್ಲ ಕನಸುಗಳು ನಿಮ್ಮ ಕನಸಿಗೆ ಬಂದರೆ ಇದು ತುಂಬ ಅದ್ಭುತವಾಗಿ ನಿಮಗೆ ಕಾಣಿಸ್ತಾ ಇದೆ, ಅದ್ಭುತವಾಗಿ ಒಳ್ಳೆಯದಾಗ್ತಿದೆ ಅಂತೇಳಿ.
ಅಥವಾ ಮದುವೆ ಆಗಿದ್ದು ನಿಮ್ಮ ಹೆಂಡತಿಯೇ ನಿಮಗೆ ಕನಸಿಗೆ ಬಂದರೆ ಅದು ತುಂಬ ಚೆನ್ನಾಗಿದೆ, ಒಳ್ಳೇದಾಗತ್ತೆ ಅಂತ. ಯಾಕಂದರೆ ನಿಮ್ಮ ಹೆಂಡತಿಯೇ ವಜ್ರ, ನಿಮ್ಮ ಹೆಂಡತಿಯೇ ಶುಕ್ರ, ನೆನ್ಪಿಟ್ಕೊಳ್ಳಿ. ಅಲ್ಲಿಗೆ ನಿಮ್ಮ ಹೆಂಡತಿ ಆ ಹೆಂಡತಿಯಾಗಿ ನಿಮ್ಮ ಕನಸಲ್ಲಿ ಬಂದರೆ ನಿಮಗೆ ವಜ್ರ ಸೂಟಬಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಭಾಳ ಸೂಕ್ಷ್ಮವಾಗಿ ಮಾಹಿತಿ ಕೊಡ್ತದೆ. ಅಂದರೆ ಕನಸುಗಳನ್ನ ನಿಜ ಆಗ್ತಾವಂತ ಭಾಳ ಜನ ಕೇಳ್ತೀರಾ. ಎಷ್ಟು ಜನ ಕನಸುಗಳನ್ನ ನಿಜ ಮಾಡ್ಕೊಂಡಿಲ್ಲ ಅನ್ನೋ ಬಗ್ಗೆ ನೀವೇ ವಿಚಾರ ವಿಮರ್ಶೆ ಮಾಡ್ಕೋಬೇಕು. ಅಥವಾ ನಂಬಿಕೆ ಇಲ್ಲ ಅಂದರೆ ಹೌದಾ ಇಲ್ವಾ ಅಂತ ಸತ್ಯ ವಿಮರ್ಶೆಯನ್ನು ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಪ್ರಕೃತಿ ನಡೀತಕ್ಕಂಥ ಎಲ್ಲ ಪ್ರಭಾವಗಳು ಕೂಡ ಮನುಷ್ಯನ ಅವಶ್ಯಕತೆಗೆ ಮಾತ್ರ ಆಗುತ್ತೆ ಅಂತ ಅರ್ಥ ಅಲ್ಲ. ಪ್ರಕೃತಿಯಲ್ಲಿ ಇಂತಿಂಥ ಸತ್ಯ, ಇಂತಿಂಥ ವಿಜ್ಞಾನ ಅಡಗಿದೆ ಅನ್ನೋದ್ರ ಬಗ್ಗೆ ಬಹಳ ಸುಲಭವಾಗಿ ಅಥವಾ ನಿಖರವಾಗಿ, ಸತ್ಯವಾಗಿ, ಅಗೋಚರವಾಗಿ ಕೂಡ ನಮಗೆ ತೋರಿಸ್ಕೊಡುತ್ತೆ ಪ್ರಕೃತಿ. ಅದರಿಂದ ಯಾರು ವಜ್ರಧಾರಣೆಯನ್ನು ಮಾಡ್ಕೊಳ್ಬೇಕು, ಇಷ್ಟೆಲ್ಲ ಜಾತಕದ ವಿಮರ್ಶೆ, ಜನ್ಮಸಂಖ್ಯೆ, ಭಾಗ್ಯ ಸಂಖ್ಯೆಗಳ ವಿಮರ್ಶೆ, ಮತ್ತೆ ಅದನ್ನು ತೋಳ್ನ ಬಲತೋಳು ಎಡತೋಳ್ನ ಕಟ್ಕೊಳ್ಳೋದ್ ಮುಖಾಂತರ ತಿಳ್ಕೊಳ್ತಕ್ಕಂಥ ಒಂದು ಸಂಶೋಧನೆ ನೀವು ಯಾವಾಗ ಮಾಡ್ಕೊಳ್ತೀರಾ ಆವಾಗ ಅದು ನಿಮಗೆ ಬಹಳ ಸೂಕ್ತವಾಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇದು ಒಂದು. ಇದಾದ್ಮೇಲೆ ವಜ್ರವನ್ನು ಧಾರಣೆ ಮಾಡಬೇಕು ಅಂದಾಗ ನೀವು ಮಹಾಲಕ್ಷ್ಮಿ ಫೋಟೋವನ್ನು ಇಟ್ಟು ಅದರ ಮುಂದೆ ಬಿಳಿ ವಸ್ತ್ರವನ್ನು ಇಟ್ಟು ವಜ್ರ ಅದರ ಮೇಲೆ ಇಟ್ಟು ನೀವು ಬಿಳಿ ಅಕ್ಷತೆಯನ್ನು ಮಾಡಿಕೊಂಡು ಬಿಳಿ ಗಂಧವನ್ನು ತಯಾರು ಮಾಡಿಕೊಂಡು ಅದಾದ್ಮೇಲೆ ಮಲ್ಲಿಗೆ ಹೂ, ಜ್ಞಾಪಕ ಇಟ್ಕೊಳ್ಳಿ, ಶುಕ್ರನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಮಲ್ಲಿಗೆ ಹೂ. ಮಲ್ಲಿಗೆ ಹೂವಿನ ದಳಗಳನ್ನ ಇಟ್ಕೊಂಡು ನೀವೇನು ಮಾಡಬೇಕು, ಓಂ ಶುಕ್ರಾಯ ನಮಃ ಅಥವಾ ಹ್ರೀಂ ಅಂತಕ್ಕಂಥ ಒಂದು ಲೆಕ್ಕಾಚಾರ, ಅಥವಾ ಓಂ ಹ್ರೀಂ ಮಹಾಲಕ್ಷ್ಮಿಯೇ ನಮಃ ಅಥವಾ ಶ್ರೀಂ ಅಂತಕ್ಕಂಥ ಒಂದು ಬೀಜಾಕ್ಷರ ಮಂತ್ರದಿಂದ ನೀವು ಆ ವಜ್ರವನ್ನು ನೀವು ಚೈತನ್ಯಗೊಳಿಸಬೇಕಾಗ್ತದೆ. ಚೈತನ್ಯಗೊಳಿಸಿ ಜಪವನ್ನು ಮಾಡಿ ಅದಾದ ಮೇಲೆ ಅದಕ್ಕೆ ಈ ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಕೊಟ್ಟು ಅಥವಾ ಈ ಹಾಲು ಅನ್ನವನ್ನು ನೈವೇದ್ಯವಾಗಿ ಕೊಟ್ಟು ನೀವು ಅದಕ್ಕೆ ಬೇಕಾದಂತಹ ಪೂಜಾ ವಿಧಿವಿಧಾನಗಳನ್ನು ಮಾಡಿಕೊಂಡು ನೀವೇನು ಮಾಡಬೇಕು, ಶುಕ್ಲ ಪಕ್ಷ ಶುಕ್ರವಾರ ಶುಕ್ರ ಓರೆಯಲ್ಲಿ ನೀವು ಧಾರಣೆಯನ್ನು ಮಾಡಬೇಕಾಗ್ತದೆ. ಸಾಧ್ಯ ಆದರೆ ಗೋಲ್ಡ್ ಧಾರಣೆ ಮಾಡಿ, ಇಲ್ಲಾಂದರೆ ಬೆಳ್ಳಿಲಿ ಧಾರಣೆ ಮಾಡಿ, ಅಥವಾ ಪಂಚಲೋಹದಲ್ಲಿ ಧಾರಣೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗ್ತದೆ. ಆದರೆ ಅದನ್ನು ಹಾಕೊಂಡಾದ್ಮೇಲೆ ನೀವು ಬಹಳ ಜಾಗ್ರತೆ ವಹಿಸಬೇಕು. ಅಂದರೆ ಪರಸ್ತ್ರೀಯರ ಬಗ್ಗೆ ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ಕೈಯಲ್ಲಿರೋದು ಒಂದು ಸ್ತ್ರೀ ಗ್ರಹ, ಸ್ತ್ರೀ ರತ್ನ. ನೀವು ಪರಸ್ತ್ರೀ ಮೇಲೆ ಕಣ್ಣು ಹಾಕಿದ್ರೆ, ಯಾಕಂದರೆ ಶುಕ್ರ ಅಂದರೆ ಭೋಗ ವೈಭೋಗ ಅಂತ ಹೇಳಿದ್ವಿ, ಶುಕ್ರಾಣುಗಳು ಜಾಸ್ತಿ ಆಯಿತು ಅಂತೇಳಿ ನೀವು ಶುಕ್ರನ ಪರಸ್ತ್ರೀ ಶುಕ್ರಗಳನ್ನ ನೋಡ್ಕೊಳ್ತಾ ಹೋದರೆ ಇದು ನಿಮಗೆ ಉಲ್ಟೆ ಹೊಡೆಯಕ್ಕೆ ಶುರು ಆಗ್ತದೆ. ಅದರಿಂದ ಈ ಶುಕ್ರ ರತ್ನವಾದಂಥ ವಜ್ರವನ್ನು ಧಾರಣೆ ಮಾಡಿಕೊಂಡು ಯಾರು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಆರಾಧನೆ ಮಾಡ್ತಾ ಬರ್ತಾರೆ ಅವರು ಕೋಟ್ಯಾಧಿಪತಿಗಳಾಗ್ತಾರೆ ಅಂತಕ್ಕಂಥದ್ದು ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಇದು ಸತ್ಯ ಕೂಡ. ಎಷ್ಟೋ ಜನ ದೊಡ್ಡ ವ್ಯಕ್ತಿಗಳು ಇದನ್ನು ಅನುಭವಿಸಿದ್ದಾರೆ, ಇದನ್ನು ಮಾಡ್ಕೊಳ್ತಿದ್ದಾರೆ. ಇದು ಗುಪ್ತವಾಗಿ ನಡೀತಾ ಇದೆ. ಆದರೆ ಸಾಮಾನ್ಯ ಮನುಷ್ಯನಿಗೆ ಈ ವಜ್ರ ಅಂತಕ್ಕಂಥದ್ದು ಬಹಳ ಕಾಸ್ಟ್ಲಿ, ಬಹಳ ಬೆಲೆ ಉಳ್ಳದಾಗಿದ್ದರಿಂದ 1 ಸೆಂಟ್ ಆದರೂ ನೀವು ಹಾಕೊಂಡ್ರೆ ಸಾಕು. ಯಾಕಂದರೆ ಈಗ ಹೇಳ್ತೀವಿ ಇದರೊಳಗೆ 2 ಕ್ಯಾರೆಟು 3 ಕ್ಯಾರೆಟು 4 ಕ್ಯಾರೆಟ್ ಹಾಕೋಬೇಕು ಅಂತ ಹೇಳ್ತೀವಿ. ಅದು ಸಾಧ್ಯ ಇಲ್ಲ, ಎಲ್ರಿಗೂ ಸಾಧ್ಯ ಇಲ್ಲ. ಆರ್ಥಿಕ ಚೈತನ್ಯ ಇರತಕ್ಕಂಥವ್ರು ಒಂದು ಸಣ್ಣ ಒಂದು ವಜ್ರವನ್ನು ಧಾರಣೆ ಮಾಡ್ಕೋಬಹುದು. ಇದು ಆಗಲ್ಲ ಅಂತಂದ್ರೆ ಜರ್ಕಾನ್ ಅಂತ ಒಂದು ರತ್ನ ಬರ್ತದೆ. ಇದಕ್ಕೆ ಉಪರತ್ನ, ಯಾವುದಕ್ಕೆ ವಜ್ರಕ್ಕೆ ಉಪರತ್ನ ಬಂದು ಜರ್ಕಾನ್ ಅಂತ ಒಂದು ರತ್ನ ಬರ್ತದೆ. ಆ ರತ್ನವನ್ನ ನೀವು ಧಾರಣೆ ಮಾಡ್ಕೋಬಹುದು. ಅದೂ ಇಲ್ಲ ಅಂದ್ರೆ ಅಮೆರಿಕನ್ ಡೈಮಂಡ್ ಅಂತ ಒಂದು ಸಿಗುತ್ತೆ. ಅದು ಕೂಡ ಇಷ್ಟೇ ಪ್ರಭಾವಿತವಾಗಿ ಕೆಲಸ ಮಾಡ್ತದೆ. ನೋಡಿ ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಯೋಗಗಳಿದಾವೆ ಅಂದರೆ ನಮಗೆ ಗೊತ್ತಿರಲ್ಲ ಅಷ್ಟೇ, ಯಾವ್ದು ಹಾಕೊಂಡ್ರೆ ಒಳ್ಳೇದು ಯಾವ್ದು ಹಾಕೋಬಾರ್ದು ಗೊತ್ತಿರಲ್ಲ. ಬಟ್ ನಾವೆಲ್ಲ ಬೆಲೆ ಉಳಿದಂತೆ ಮಾಡ್ತೀವಿ. ಆದರೆ ವಜ್ರದಲ್ಲೂ ಕೂಡ ನಕಲಿ ವಜ್ರಗಳಿದ್ದಾವೆ. ಇದು ಜ್ಞಾಪಕ ಇಟ್ಕೊಳ್ಳಿ. ನಾನು ಯಾವಾಗಲೇ ಹೇಳಿದ್ದೀನಿ, ಬೇಡಿಕೆ ಜಾಸ್ತಿ ಆಗ್ತಿದ್ದಂಗೆ ಅದು ಕೂಡ ನಕಲಿ ಅಂತ ಒಂದು ಲೆಕ್ಕಾಚಾರದ ಮೇಲೆ ಮಾರುಕಟ್ಟೆ ಸಿಗ್ತದೆ. ಈ ವಜ್ರದಲ್ಲಿ ಬಿಳಿ ವಜ್ರ, ಕೆಂಪು ವಜ್ರ, ಹಸಿರು ವಜ್ರ ಮತ್ತು ಕಪ್ಪು ವಜ್ರ ಅಂತಕ್ಕಂಥ ಬಣ್ಣಗಳಲ್ಲಿ ಇದು ನಮಗೆ ಸಿಗ್ತಾ ಬರ್ತದೆ. ಈ ಥರ ಎಲ್ಲ ನೀವು ಮಾಡ್ಕೊಂಡಾದ ಮೇಲೆ ಭಾಳ ವಿಶೇಷವಾಗಿ ಅದನ್ನು ಎಷ್ಟು ಪ್ರೀತಿ ಗೌರವದಿಂದ ಕಾಣ್ತೀರಿ. ವಜ್ರವನ್ನು ಧಾರಣೆ ಮಾಡಿದ್ಮೇಲೆ ಹೆಂಡತಿಯನ್ನು ಎಷ್ಟು ಪ್ರೀತಿ ಗೌರವ ಆದರಣೆಯಿಂದ ನೀವು ಕಾಣ್ತೀರಿ, ಹೆಂಡತಿಯನ್ನು ಎಷ್ಟು ಪ್ರೀತಿ ಮಾಡ್ತೀರಿ, ಅಷ್ಟು ಆ ವಜ್ರಕ್ಕೆ ಅಷ್ಟು ಫಲ ಸಿಗ್ತದೆ, ಅಷ್ಟು ಅದ್ಭುತವಾಗಿರ್ತದೆ, ಅದೃಷ್ಟ ನಿಮ್ದಾಗ್ತದೆ. ಈ ವಜ್ರ ಧಾರಣೆ ಮಾಡ್ಕೊಂಡಾದ್ಮೇಲೆ ಇಷ್ಟ ಬಂದಂಗೆ ಇರೋಕ್ಕಾಗಲ್ಲ, ಕೆಲವೊಂದು ನಿಯಮಗಳನ್ನ ಅಳವಡಿಸ್ಕೊಳ್ಳೇಬೇಕಾಗ್ತದೆ. ಈ ನಿಯಮಗಳನ್ನ ಅಳವಡಿಸ್ಕೊಳ್ಳಿ, ಒಳ್ಳೇದಾಗ್ತದೆ.